ಅಪ್ಪ ಯಪ್ಪ ಎಲ್ಲ ಸತ್ತೋಗ್ಬಿಟ್ರು. ಅವ್ರದ್ದಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಹೊಡಿಯೋಕೆ ಬಿಡ್ತಿರಲಿಲ್ಲ ಯಪ್ಪ. ಸತ್ತ ಮೇಲೆ ಹೊಡೆದಾಕಿರೋದು ಇದು. ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಬಾಲನವರ ಸಮಾಧಿ ಹೊಡೆದಾಕಿದ್ದಾರೆ. ಒಂದು ಕೊಟ್ಟಂತೆ ಮುಂಭಾಗದಲ್ಲೇ ಜಾಗನ ಕೊಟ್ಟಿರೋದು. ಮಾರಾಟ ಮಾಡಿ ಆ ಜಾಗನೇ ಬೇಕು ಅಂತ ತಗೋತಿರಲ್ಲ ಯಾರು ಬಿಲ್ಡರು. ನೀನು ಮನುಷ್ಯನ ಏನೋ ಅದಮ್ಮನ ನೀನು. ಬಾಲಣ್ಣ ಕುಟುಂಬ 2021ರಲ್ಲಿ ಶೇರ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನೋಡಿ ಇದೆ ನೋಡಿ, BK ರಾಘವೇಂದ್ರ ಪವಾನಿ ಡೆವಲಪರ್ಸ್. ಇವರು ಇವರೇ ರಾಘವೇಂದ್ರ, ಇವರು ಗಣೇಶ್, ಕಾರ್ತಿಕ್. ಅಮೌಂಟ್ ಡಿವೈಡೇಷನ್ ಇದು ನೋಡಿ, 14,37,15,000ಗೆ ಸ್ಕ್ವೇರ್ ಫೀಟ್ 3,300ರಂಗೆ ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಬಾಲನವರ ಸಮಾಧಿ ಹೊಡೆದಾಕಿದ್ದಾರೆ. ಒಂದು ಕೊಟ್ಟಂತೆ ಮುಂಭಾಗದಲ್ಲೇ ಜಾಗನ ಕೊಟ್ಟಿರೋದು. ಮುಂಭಾಗದಲ್ಲೇ ಮೇನ್ ರೋಡ್. ಅಂದರೆ ಇದು ಪ್ರೀ ಪ್ಲ್ಯಾನ್ ಆಗಿತ್ತು. 2019ರಿಂದನೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬಿಲ್ಡರ್ಸ್ಗಳು, ಕೆಲವು ವಕೀಲರುಗಳು ಸೇರಿಕೊಂಡು ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಅವನ ತಲೆನ ಸವರ್ಬಿಟ್ಟು ಈ ಕೆಲಸ ಮಾಡವ್ರೆ. ಈ ಮುಟ್ಟಾಳ್ರು ಗೊತ್ತಿಲ್ವಾ ಅದು ಸರ್ಕಾರಿ ಜಾಗ ಅಂತ? ಈ ಮನೆ ಹೆಂಗಾರ ಹಾಳು ಮಾಡ್ಕೊಂಡ್ಲಿ. ಸಮಾಧಿ ಧ್ವಂಸ ಯಾಕ್ರಿ ಮಾಡಬೇಕು? ಬೇರೆ ಕಡೆ ಕೊಡ್ಬೇಕಾಯ್ತು ಜಾಗ, ಮಾರ್ಕೋಬೇಕಾಯ್ತು ಹಿಂದಕ್ಕೆ. ನಾವೇನು ಕೇಳಕ್ಕೆ ಬರ್ತಿದ್ವಾ? ಹಾಂ, ಮೇರು ನಟರು ಬಾಲಣ್ಣವ್ರ ಸಮಾಧಿ, ವಿಷ್ಣುವರ್ಧನ್ ಸಮಾಧಿ ಹೊಡೆದ್ಬಿಟ್ಟು ನೀವು ಮಾರಾಟ ಮಾಡಿ ಆ ಜಾಗನೇ ಬೇಕು ಅಂತ ತಗೋತಿರಲ್ಲ ಯಾರು ಬಿಲ್ಡರು. ನೀನು ಮನುಷ್ಯನ ಏನೋ ಅದಮ್ಮನ ನೀನು. ಯಾವನ ರಾಘವೇಂದ್ರ ಒಟ್ಟಾಗಿ ಏನು ತಿಂತೀಯ ನೀನು? ಇಬ್ಬರು ಸಮಾಧಿ ಹೊಡ್ತೀನಿ ಜಾಗ ತಗೊಂಡು ಅದೇನು ಕಟ್ಬಿಡ್ತೀಯೋ ಬಿಲ್ಡಿಂಗು ನೀನು? ಅದೇನು ಸಾಧನೆ ಮಾಡ್ಬಿಡ್ತೀಯೋ? ಇಲ್ಲ ಏನಾದರೂ ದೇವಸ್ಥಾನ ಕಟ್ತಾ ಇದೆಯಾ ಅಲ್ಲಿ? ದೇವಸ್ಥಾನ ಕಟ್ತಾ ಇದ್ರೆ ಹೇಳಪ್ಪ. ಇಬ್ಬರು ಮೇರು ನಟರು ಸಮಾಧಿ ಮೇಲೆ ಒಂದು ದೇವಸ್ಥಾನ ಕಟ್ತಾ ಇದ್ದೀನಿ ನಾನು, ಕೋಟ್ಯಾಂತರ ಅಭಿಮಾನಿಗಳಿಗೆ, ನಾಡಿನ ಜನತೆಗೆ ಅಂತ. ನೀವೆಲ್ಲ ಮನುಷ್ಯರೇನ್ರಿ ನೀವು? ಬಿಲ್ಡರ್ ಅನಿಸ್ಕೊಂಡ್ರು ಒಂದು ಜಾಗ ತಗೊಬೇಕಂದ್ರೆ ಯೋಚನೆ ಮಾಡ್ಬೇಕಿಲ್ವೇನ್ರಿ? ನೋಡಿ ಸರ್, ಕಂತಲ್ಲಿ ಹೋಗಿದೆ ನೋಡಿ ಸರ್. ಕಂತಲ್ಲಿ 5/9/2019 95 ಲಕ್ಷ ಹೋಗುತ್ತೆ. HG ರೇವಣ್ಣ ವಕೀಲರು, ಅವ್ರ ಫೀಜೋ ಏನೋ ಗೊತ್ತಿಲ್ಲ. ಅವ್ರಿಗೂ ಫಸ್ಟ್ ಅಮೌಂಟ್ ಅವ್ರಿಗೆ ಹೋಗಿರೋದು. ಸೆಕೆಂಡ್ ಅಮೌಂಟು ಗಣೇಶ್ಗೆ ಬರೀ 5 ಲಕ್ಷ ಹೋಗುತ್ತೆ. ಆ ಅಪ್ಪನಿಗೆ ನಿಜ ಹೇಳಿದ್ರೆ ಇಲ್ಲೋ ಗೊತ್ತಿಲ್ಲ. ಯಾವನಿಗೆ ಮೊಮ್ಮಗ ಅವನಲ್ಲ KD ನಂಬರ್ 1 ಕಾರ್ತಿಕ್ಕು. ಆ ಗಣೇಶ್ಗೂ ಹೇಳ್ದೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಏನು ಹೇಳ್ಕಣ. ಇವರೆಲ್ಲ ಬಿಲ್ಡರು ಅವನು ಸೇರ್ಕೊಂಡು ಗಣೇಶ್ಗೆ ಒಂದು 5 ಲಕ್ಷ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು, ಆ ಅಪ್ಪನಿಗೆ ವಯಸ್ಸಾಗಿತ್ತು ಪಾಪ, ಸ್ವಲ್ಪ ಕಾಯಿಲೆಗಳಿತ್ತು, ಕುಂಡಿಸ್ಕೊಂಡು ಕಾರಲ್ಲಿ ಸೇನ ಹೊಡ್ಸ್ಕೊಂಬಿಟ್ಟವ್ರೆ. ಅಪ್ಪ ಯಪ್ಪ ಎಲ್ಲ ಸತ್ತೋಗ್ಬಿಟ್ರು. ಅವ್ರದ್ದಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಹೊಡಿಯೋಕೆ ಬಿಡ್ತಿರಲಿಲ್ಲ ಯಪ್ಪ. ಸತ್ತ ಮೇಲೆ ಹೊಡೆದಾಕಿರೋದು ಇದು. ಅದಾದಮೇಲೆ ನೋಡಿ 5 ಲಕ್ಷ. ಆಮೇಲೆ 24/8/2021ರಲ್ಲಿ 55 ಲಕ್ಷ. ಮತ್ತು 5/9/2021ರಲ್ಲಿ 1 ಕೋಟಿ. ಹೀಗೆ 3 ಕೋಟಿ ಸಂದಾಯ ಆಗುತ್ತೆ ಸರ್. ಈ ಕೆಲಸ ಮಾಡಿದ್ದಾರೆ. ನಾವಿಷ್ಟೇ ಕೇಳ್ಕೊಳ್ಳೋದು. ಇವತ್ತು ಧ್ವನಿ ಯಾರು ಇದ್ರ ಬಗ್ಗೆ ಎತ್ತಾರೆ ಯಾರೂ. ಇವತ್ತು ನಾನು ಪ್ರಾಣವನ್ನು ಲೆಕ್ಕಕ್ಕಿಟ್ಟು
ಅಧಿಕಾರಿಗಳನ್ನ ಬೆಂಬಿಡದೆ ಯಾಕೆ ಮನವಿಗಳು ಕೊಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.